ಇವತ್ತು ಡೇಟ್ 20 ಕಣೋ, ನಾಳೆ 21. ಆದ್ರೇನ ಇವಾಗ ಪ್ರಳಯ ಆಗತ್ತೆ ಕಣೋ. ನಿನ್ನ ಆಸೆ ಏನಾದ್ರು ಇರೋ ಪೂರೈಸ್ಕೊಂಬಿಡು. ಹಾಗಾದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. 1 ಲಕ್ಷ ರೂಪಾಯಿ ಬೆಟ್ಟಿಂಗ್ ಆಡ್ಬಿಡ್ತೀನಿ. ಹೋದ್ರೂ ಲಾಸ್ ಇಲ್ಲ, ಬಂದರೂ ಲಾಸ್ ಇಲ್ಲ. ಒಂದ್ ವೇಳೆ ನೀನ್ ಆಡಿದ ಟೀಮ್ ಸೋತೋದ್ರೆ ಬೆಳಗ್ಗೆ 1 ಲಕ್ಷ ಕೊಡ್ಬೇಕಲ್ವಾ? ಸೋತೋದ್ರೆ ನಾವೆಲ್ಲ ಇರ್ತೀರಿ. ಇವತ್ತು ನೈಟ್ ಪ್ರಳಯ ಆಗುತ್ತೆ, ಎಲ್ಲರೂ ಹೋಲ್ಸೇಲ್ ಆಗಿ ಹೊಗೆ ಹಾಕ್ಸ್ಕೊಳ್ತೀವಿ. ಪ್ರಳಯನೂ ಆಗಲ್ಲ, ಏನೂ ಆಗಲ್ಲ, ನಡೀರ ಹೋಗೋಣ. ಇಲ್ಲ, ನಾನ್ ಬರೋಲ್ಲ. ಇಷ್ಟು ವರ್ಷಗಳು ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ ಮಹಾ ತಾಯಿ ನೀನು. ಈಗ ಪ್ರಳಯ ಅನ್ನೋ ಹೆಸರಲ್ಲಿ ನಮ್ಮನ್ನೆಲ್ಲ ಎದುರಿಸ್ತಾ ಇದೆಯಾ ತಾಯಿ? ಇಡೀ ಭೂಮಂಡಲನೇ ಸರ್ವನಾಶ ಆಗುತ್ತೆ ಅಂತ ಎದುರಿಸ್ತಾ ಇದೆಯಾ ತಾಯಿ? ರೈತನ ಮಗನಾಗಿ ನಾನ್ ನಿನ್ ಪ್ರೀತಿ ವಿಶ್ವಾಸನ ಕಳ್ಕೊಳಕ್ ತಯಾರಿಲ್ಲ. 33 ಕೋಟಿ ದೇವತೆಗಳು ಬಂದ್ರು, ಈ ಭೂಮಿ ತಾಯಿನ ಕಳ್ಸ್ಕೊಡಿ ಅಂದ್ರು ಇಲ್ಲಿ ಕಳ್ಸ್ಕೊಡಕ್ಕೆ ಯಾರೂ ರೆಡಿ ಇಲ್ಲ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ. ಅದಕ್ಕೆ ಸಿಗರೇಟ್ ಕಂಪ್ನಿಗಳು ಏನು ಲಾಸ್ ಆಗಿಲ್ಲ, ಎಣ್ಣೆ ಕಂಪ್ನಿಗಳು ಲಾಸ್ ಆಗವೆ. ಅದಕ್ಕೆ ಎಣ್ಣೆ ಹೊಡೆದು ಎಣ್ಣೆ ಕಂಪ್ನಿಗಳನ್ನ ಉದ್ಧಾರ ಮಾಡ್ತಿದ್ದೀವಿ. ಒಂದು ಬಿಯರ್ ತಗೊಂಬರೋ. ಇವನಜ್ಜಿ ಜನ ಮಾತಾಡ್ಕೊಬೇಕು. ಮಗಿ ಹೆಂಗೆ ಸತ್ತ ಅಂದರೆ ಕುಡ್ದು ಕಿಕ್ಕಲ್ಲೇ ಸತ್ತ ಅನ್ಕೊಬೇಕು. ಇನ್ನಿರೋದು 12 ಗಂಟೆ ಮಾತ್ರ. ಎಣ್ಣೆ ಒರ್ಸೋನು ಮೇಲೆ ಕುಂತವನೆ. ಬಿಲ್ ತಗೊಂಬಾರೋ. ಸ್ವಾಮಿ ಶರಣಂ. ಸ್ವಾಮಿ ನೀವು ಇದಕ್ಕೆ ಹೋಗ್ಬೇಕಂತೀರಲ್ಲ ಅಯ್ಯಪ್ಪಗೆ, ಯಾವಾಗ ಹೋಗ್ತೀರಾ? ಅದೇ ಸ್ವಾಮಿ, ನಾಳೆ ಹೊರಡ್ಬೇಕಿತ್ತು. ಎಲ್ಲರೂ ಪ್ರಳಯ ಅಂತಿದ್ದಾರೆ, ಅದಕ್ಕೆ 21ನೇ ತಾರೀಕು ಮೇಲೆ ಓಡೋಣ ಅಂತಿದ್ದೀವಿ. ಹೌದಾ, ಸರಿ ಹೋಗ್ಬಿಟ್ಟು ಬನ್ನಿ. ಸ್ವಾಮಿ ಶರಣಂ. ಅಲ್ಲ ಕಣೋ, 2 ವರ್ಷದಿಂದ ಪ್ರಪೋಸ್ ಮಾಡ್ತಾನೆ ಇದ್ದೀನಿ. ಅಟ್ಲೀಸ್ಟ್ ಏನಾದರೂ ಹೇಳೋ. ಸರಿ, ನಾಳೆ ಬದುಕಿದ ರಿಪ್ಲೈ ಮಾಡ್ತೀನಿ. ಹೊಡೋಣ ಇವಾಗ. ತಗೊಂಡ್ಲ ಬೇಡ ಕಣೋ, ಅದು ಬಿಡು. ಏನಕ್ಕೋ ಮಗ ಇಷ್ಟೊಂದು? ನಾಳೆ 1 ದಿವಸಕ್ಕೆ ಪ್ರಳಯ ಆಗುತ್ತೆ ಕಣೋ. ನಾಳೆ ಬೇಡ, ಬಾ ಮಗ. ಹೌದಲ್ವಾ, ವಿಷ್ಣು ಹೇಳಿದ ಸರಿನೇ ಇದೆ. ನಾಳೆ ಹೆಂಗೂ ಪ್ರಳಯ ಆಗುತ್ತೆ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು? ಯಾವುದಕ್ಕೂ ಇರಲಿ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ಅಪ್ಲಿಕೇಶನ್ ಹಾಕೋಣ. ಅಪ್ಪ ಭಗವಂತ, ಸುಮಾರು ವರ್ಷಗಳಿಂದ ನನ್ನ ಮೊಮ್ಮಗಳು ಇರೋ ಬರೋ ದೇವ್ರಿಗೆಲ್ಲ ಅರಿಕೆ ಕಟ್ಟಿ ಗರ್ಭವತಿ ಆಗವಳೆ. ಡಾಕ್ಟ್ರು ನಾಳೆ ಡೆಲಿವರಿ ಆಯ್ತದೆ ಅಂತ ಅವ್ರೆ. ಹಸ್ಗುಸು ಭೂಮಿ ಮೇಲೆ ಬರೋದು ಬೇಡವಾ? ನೀನೇ ಹೇಳು ಭಗವಂತ. ದೇವ್ರೆ, ಎಲ್ಲ ನಿಂಗೆ ಗೊತ್ತಿದೆ. ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ. ಸೊ ಅದಕ್ಕೆ ಒಂದೇ ದಿನದಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಾಪಾಡಪ್ಪ. ದೇವ್ರೆ, ನಾನು ಪ್ರೀತಿಸ್ತಿರೋ ರಾಕೇಶ್ ನಾಳೆ ನನ್ನ ಪ್ರೀತಿನ ಒಪ್ಕೊತೀನಿ ಅಂತ ಹೇಳ್ತಿದ್ದಾನೆ. ಪ್ಲೀಸ್ ಅವ್ನು ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಬೆಳೆ ಹೋಯ್ತು, ಆಗ ಕಾಪಾಡಲಿಲ್ಲ. ಮಳೆ ಹೋಯ್ತು, ಆಗ ಬರಲಿಲ್ಲ. ಬೆಳೆಗೆ ಸಾಲ ಮಾಡಿ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವಾಗಲೂ ಬರಲಿಲ್ಲ. ಈಗ ಪ್ರಳಯ ಅನ್ನೋ ಹೆಸರಲ್ಲಿ ಬರ್ತಿದೀಯಾ? ಬಾ, ಧೈರ್ಯ ಇದ್ರೆ ಬಂದು ನಮ್ಮನ್ನ, ಈ ಭೂಮಿ ತಾಯಿನ ಕರ್ಕೊಂಡೋಗು. ಇರೋದೆಲ್ಲ ನೀನೇ ಕಿತ್ಕೊಂಡ್ಬಿಟ್ಟಿದೀಯಾ. ಉಳಿದಿರೋದು ನಾನು ಮಾತ್ರ. ಆದಷ್ಟು ಬೇಗ ನನ್ನ ಕರ್ಕೊಂಡು ಬಿಡು ಅಂತ ಹೇಳಕ್ ಬಂದೆ. ಸ್ವಾಮಿ, ಪ್ರಳಯ ಆಗುತ್ತಾ? ಎಲ್ಲ ಭಗವಂತನಿಚ್ಛೆ.
ಹಲೋ, ನಮಸ್ತೆ ಬೈ. ಏನು ನಡೀತಿದೆ? 25-30. ನಾನು 20 ಪೆಟ್ಟಿ ತಿಂತಾ ಇದ್ದೀನಿ. ಇಂಡಿಯಾ 20 ಪೆಟ್ಟಿ ಕೊಡ್ತಾ ಇದ್ದೀನಿ. ಎಲ್ಲಿದೀಯಾ? ಕುಡ್ದಿರ ಕಿಕ್ಕಲ್ಲಿ ರಮ್ಯ ಉರಸಿ ಮೆನಕನಾದ್ರೂ ಕಳಿಸು. ಡ್ಯಾನ್ಸ್ ಆಡ್ತೀನಿ. ಕಳಿಸ್ತೀಯಾ? ಕಳಿಸು. ಸಂತೋಷ್, ನಿನ್ನನ್ನು ಹುಡ್ಕೊಂಡು ಯಾರೋ ಫ್ರೆಂಡ್ಸ್ ಬಂದಿದ್ದಾರೆ ನೋಡು. ಅದ್ಯಾರಮ್ಮ ನನ್ನ ಹುಡ್ಕೊಂಡ್ ಬಂದಿರೋದು? ಲೋ, ಹುಟ್ಟಿರೋದು ಸಿಕ್ಕಿರೋದು ನೀನು ಫೋನ್ ಸ್ವಿಚ್ ಆಫ್ ಮಾಡಿದ್ಯಲ್ಲೋ. ಸಾರ್, ಅದು ಪ್ರಳಯ ಆಗ್ಲಿಲ್ವಾ? ಪ್ರಳಯ? ನೀನ್ ಮಾಡಿರೋ ಮ್ಯಾಚು ಸೋತಿದೆ. ದುಡ್ಡಿಡು ಫಸ್ಟ್ 20 ಲಕ್ಷ. 20 ಲಕ್ಷನ? ತಾತ, ನಿಮ್ಮ ಮೊಮ್ಮಗಳಿಗೆ ಗಂಡ್ಮಗು ಆಯ್ತು. ಇವತ್ತಾದ್ರೂ ಏನಾದರೂ ಹೇಳೋ. ಇಲ್ಲ ಕಣೆ, ನನ್ನ ಲೆವೆಲ್ಗೆಲ್ಲ ನೀನು ಸೆಟ್ ಆಗಲ್ಲ. ನಿನ್ನ ಲವ್ ಮಾಡೋಕ್ಕಾಗಲ್ಲ. ಇದನ್ನು ಹೇಳೋಕೆ 2 ವರ್ಷ ತಗೊಂಡ್ಯಾ? ನೀನಿಲ್ಲ ಅಂದರೆ ಇನ್ನೊಬ್ಬ ಏನೋ ಪರಿಚಯದವನೋ ಅಂತ ಪ್ರಪೋಸ್ ಮಾಡಿದೆ. ನೀನು ಸಿಗಲಿಲ್ಲ, ಪ್ರಳಯನೂ ಆಗಲಿಲ್ಲ. ಬಿಡೋ ಗಾಡಿನ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಏಯ್, ಎದ್ದೇಳೋ, ಇನ್ನು ಮಲ್ಗೆ ಇದೀಯಾ? ಓ ದೇವ್ರೆ, ಏನಿದು ನಿನ್ನ ಮಾಯೆ? ಇಡೀ ಮನೆನೇ ಸ್ವರ್ಗಕ್ಕೆ ಶಿಫ್ಟ್ ಮಾಡ್ಬಿಟ್ಟಿದ್ಯಾ? ಅಮ್ಮ ಇಲ್ಲೂ ಎಬ್ರಿಸ್ತಾವ್ರೆ. ಇವರೇನಮ್ಮ? ಹಾ, ಹೌದು ಸರ್. ಏನಾಯ್ತಪ್ಪ? ರಾತ್ರಿ ಏನು ಊಟ ಮಾಡಿದೆ? ಮಾಡು. ಮೋಸ್ಟ್ಲಿ ಕ್ಯಾನ್ಸರ್ ಇರ್ಬೋದು. ಯಾವುದಕ್ಕೂ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಏನಾಯ್ತು ರಾತ್ರಿ? ಅದೇ ಸರ್, ನಾಳೆ ಪ್ರಳಯ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟಿದೆ ಸರ್. ಪ್ರಳಯ ಆಗುತ್ತೆ ಅಂತ ಹಾಳಾಗೋ ಬದಲು ಈ ಹುಡುಗಿ ಥರ ಒಳ್ಳೆ ಕೆಲಸ ಮಾಡು. ಮಮ್ಮಿ, ಡ್ಯಾಡಿ, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನೀವು ಯಾವಾಗಲೂ ಹೇಳ್ತಾ ಇದ್ರಲ್ಲ, ಸಾಯೋ ಟೈಮ್ನಲ್ಲಿ 4 ಜನಕ್ಕೆ ಒಳ್ಳೇದು ಮಾಡು ಅಂತ. ಅದಕ್ಕೆ ಮಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಕಳ್ಕೊಂಡಿರೋ ದುಃಖ ಒಂದು ಕಡೆ ಆದರೆ, ನಿಮ್ಮ ಮಾತು ಉಳಿಸ್ತಿದ್ದೀನಿ ಅಂತ ಖುಷಿ ಇದೆ. ನಾಳೆ ಸಾಯೋ ನನಗೆ ಇಷ್ಟೊಂದು ಆಸ್ತಿ ಏನಕ್ಕೆ ಬೇಕು? ಈ ಮನೆನ ಮಾರಿ ಇದರಲ್ಲಿ ಬರೋ ಹಣದಲ್ಲಿ ಏನೂ ಇಲ್ಲದ ಅನಾಥ ಮಕ್ಕಳಿಗೆ ಒಂದು ನೆಲೆ ಮಾಡೋಣ. ಅಟ್ಲೀಸ್ಟ್ ಅವರಾದರೂ ಖುಷಿಯಿಂದ ಇರ್ತಾರೆ. ಬೈ ಚಾನ್ಸ್ ಪ್ರಳಯ ಆಗದೇ ಇದ್ರೂ ಜೀವನ ಪೂರ್ತಿ ಅನಾಥ ಮಕ್ಕಳ ಜೊತೆ ಅನಾಥಾಶ್ರಮದಲ್ಲಿ ಕಾಲ ಕಳಿತೀನಿ.
ಸೊ ಪ್ರಳಯ ಆಗಲಿಲ್ಲ. ಪ್ರಳಯ ಆಗುತ್ತೆ, ನಾವು ಸಾಯೋದು ಕಾಯಮೋ ಅಂತ ನಿಶ್ಚಯಿಸ್ಕೊಂಡು ಶೋಕಿ ಮಾಡಿದವರು ಈಗ ತಮ್ಮ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ಪ್ರಳಯ ಆಗುತ್ತೆ ಅಂತ ಗೊತ್ತಿದ್ರು ತಮ್ಮ ಹತ್ತಿರ ಇರೋದನ್ನೆಲ್ಲ ಬೇರೆಯವ್ರು ಕೊಟ್ಟು ದಾನಿಗಳಾಗಿದ್ದಾರೆ. ಬೇರೆಯವ್ರ ಬಾಳಲ್ಲಿ ಬೆಳಕನ್ನು ಮೂಡಿಸ್ತಾ ಇದ್ದಾರೆ. ಜೀವನದಲ್ಲಿ ಪ್ರೀತಿನೇ ಎಲ್ಲ ಅಂತ ಇದ್ದವರು ಅದರಿಂದ ಆಚೆ ಬಂದು ಹೊಸ ಜೀವನ ನಡೆಸ್ತಾ ಇದ್ದಾರೆ. ಪ್ರಳಯದ ಹೊಸ ಹುಟ್ಟು ಈ ಜಗತ್ತನ್ನು ನೋಡಿದೆ. ಮಿಲೇನಿಯಂ ವರ್ಷದಲ್ಲಿ ಪ್ರಳಯ ಆಗುತ್ತೆ, ಕಲ್ಕೋಳಿ ಕೂಗುತ್ತೆ, ಕಲ್ಬಸವಣ್ಣ ಓಡುತ್ತೆ. ಇದನ್ನೆಲ್ಲ ಆಗ್ಲೂ ಕೇಳ್ತಾನೆ ಬಂದಿದ್ವಿ, ಈಗಲೂ ಕೇಳ್ತಾನೆ ಇದ್ದೀವಿ, ಮುಂದೆನೋ ಕೇಳ್ತಾನೆ ಇರ್ತೀವಿ. ಬನ್ನಿ ಇನ್ಮುಂದಾದರೂ ಮೌಢ್ಯತೆಯನ್ನು ಬಿಟ್ಟು ಮುಂದೆ ಸಾಗೋಣ. ಭೂಮಿ ತಾಯಿನ ನಮ್ದವ್ರಿಗೆ ಆ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ. ಸಖತ್ ಕ್ರಿಯೇಟಿವ್ ನನ್ನ ಮಕ್ಕಳು.